7 ಗಂಟೆಗೆ ಹೊರಡೋಣ ಅಂದವರು ಕಸ್ಟಮರ್ ಇವಾಗ ಬಂದವರು. ಎಲ್ಲೋ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದು ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ಟೈಮು 8 ಗಂಟೆ ಆಗ್ತಿದೆ. ಟೈಮ್ ಬಂದುಬಿಟ್ಟು 8 ಗಂಟೆ ಆಗ್ತಿದೆ. ನಾನು ಹೋಗಿ ಟಿಫನ್ ಮಾಡಿಕೊಂಡು ಬಂದೆ. 7:15 ಹೊರಡೋಣ ಅಂದಿದ್ರು. 8 ಗಂಟೆಗೆ ಇವಾಗ ಫೋನ್ ಮಾಡಿದ್ರು ಕಸ್ಟಮರು, ಬರ್ತಾಯಿದ್ದೀನಪ್ಪ ಅಂದ್ಬಿಟ್ಟು. ಇವಾಗ ಇಲ್ಲಿಂದ ಬಿಟ್ಟರೆ ಸಂಜೆ ರೀಚ್ ಆಗೋಷ್ಟೊತ್ತಿಗೆ ಬೆಂಗಳೂರಿಗೆ ನನಗೆ ಇಲ್ಲಿಂದ 730 ಕಿಲೋಮೀಟ್ರ್ ಇದೆ. ರೀಚ್ ಆಗೋಷ್ಟೊತ್ತಿಗೆ ನೈಟು 10:30 11 ಆಗುತ್ತೆ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ಬಿಟ್ಟು. ಸೆಂಟ್ರಲ್ಲಿ ಬ್ರೇಕ್ ತೊಗೊಂಡು ಹೋಗ್ತಾ ಇರೋದು. ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಹೋದೆ. ಪೂರಿ ತಿನ್ಕೊಂಡು ಬಂದುಬಿಟ್ಟೆ. ದೇವಸ್ಥಾನಕ್ಕೆ ಹೋಗಲಿಲ್ಲ. 3 ಗಂಟೆಗೆ ಎದ್ದು ಹೋಗೋಣ ಅಂದ್ಕೊಂಡಿದ್ದೆ ದೇವಸ್ಥಾನಕ್ಕೆ. ಈಗ ಗಾಡಿ ದೂರ ಓಡಿಸ್ಬೇಕು, ಸುಮ್ಮನೆ ಏನಕ್ಕೆ ರಿಸ್ಕ್ ಅಂತ ಬಿಟ್ಟು ಹೋಗಲಿಲ್ಲ ದೇವಸ್ಥಾನಕ್ಕೆ. ನೆಕ್ಸ್ಟ್ ಟೈಮ್ ಬಂದಾಗ ನೋಡ್ಕೊಂಡು, ನೆಕ್ಸ್ಟ್ ಟೈಮ್ ಬಂದಾಗ ಕಂಪಲ್ಸರಿ ಹೋಗೋಣ ಅಂದ್ಕೊಂಡು ಸುಮ್ಮನೆ ಅದೇ. ನಾನು ಬಂದಿರೋ ಟ್ರಿಪ್ಗಳಲ್ಲಿ ಇದೇ ವರೆಸ್ಟ್ ಟ್ರಿಪ್ ನಂದಂದರೆ. ಒಂದು ಕಡೆನೂ ರೋಡ್ ಚೆನ್ನಾಗಿಲ್ಲ, ಲೊಕೇಶನ್ಸು ಚೆನ್ನಾಗಿಲ್ಲ. ಇವರೇನೋ ಬೇರೆ ಕೆಲಸಕ್ಕೆ ಬಂದು ಬೇರೆ ಕೆಲಸ ಮಾಡ್ಕೊಂಡು ಹೋಗಿರ್ತಾರೆ. ಯಾವುದು ಟೈಮ್ ಅಡ್ಜಸ್ಟ್ ಆದರೆ ತುಂಬಾ ಪ್ರಾಬ್ಲಮ್ಸ್ ಆಗಿದೆ. ಇವಾಗ ನೋಡಿ, ಅವಾಗಲೇ 45 ಮಿನಿಟ್ಸ್ ಲೇಟ್ ಮಾಡಿದ್ದಾರೆ. ಇನ್ನೂ ಬರೋ ಅಷ್ಟೊತ್ತಿಗೆ ಇನ್ನೊಂದು 15 ಮಿನಿಟ್ಸ್ ಆಗುತ್ತೆ. 8:30 ಇಲ್ಲಿ ಬಿಟ್ರು ಮತ್ತು ರೋಡಲ್ಲಿ ನನಗೆ ಇಟ್ಕೊತಾರೆ, ಬೇಗ ಓಡಿಸಪ್ಪ, ರೀಚ್ ಆಗೋಣ, ಬೇಗ ಓಡಿಸು. ಲೇಟ್ ಮಾಡ್ಕೊಳೋದವರು, ತೊಂದರೆ ಕೊಡೋದು ನನಗೆ. ಇಂಥ ಕಸ್ಟಮರ್ಸ್ ಬಿಟ್ಟರು. ಅದು ಚಿಕ್ಕ ಪ್ಯಾಲೇಸ್ ನೋಡೋಕ್ಕೆ ಗಂಟೆ ಮಾಡ್ತಾರೆ ಕಸ್ಟಮರು. ಬಂದು ಡ್ರಾಪ್ ಮಾಡಿತ್ತು ಅಷ್ಟಾಯ್ತು. 9:30 ಡ್ರಾಪ್ ಮಾಡಿದೆ. ಗಂಟೆ ಆಯಿತು. ನಾನು ಇಲ್ಲಿಂದ ಬೆಂಗಳೂರು ಹೋಗೋದು ಯಾವಾಗೋ, ಡ್ರಾಪ್ ಮಾಡೋದು ಯಾವಾಗೋ. 10 ನಿಮಿಷ 5 ನಿಮಿಷದಲ್ಲಿ ನೋಡ್ಕೊಂಬರ್ತೀನಿ ಅಂದ. ನಾವೆಲ್ಲ ಮಾಡ್ಬಿಡ್ತಿಲ್ಲ. ಆದರೆ ಜರ್ನಿ ಜಾಸ್ತಿ ಇದೆ ಅಂತ ಬಿಟ್ಟು ಬೇಜಾರು ಅಷ್ಟೇ. ಇಲ್ಲಿಂದ ಇನ್ನೂ 12 ಗಂಟೆ ಜರ್ನಿ ಓಡಿಸ್ಬೇಕು ಗಾಡಿ. ಅವ್ನಿಗೇನು ಗೊತ್ತಾಗಬೇಕು ನಮ್ಮ ಪರಿಸ್ಥಿತಿ. ಬಂದು ಕುತ್ಕೊತಾನೆ, ನಿದ್ದೆ ಮಾಡ್ತಾನೆ. ಇದು ಯಾವುದೋ ಒಂದು ಚಿಕ್ಕ ಪ್ಯಾಲೇಸ್ಗೆ ಗಂಟೆ ಮಾಡಿದರೆ, ನಾನು ಇನ್ನು ಅವ್ನು ಕನ್ಯಾಕುಮಾರಿ ಕರ್ಕೊಂಡೋಗಿದ್ದರೆ 50 ಆಲ್ಟ್ ಮಾಡಬೇಕಾಯ್ತು ಅಷ್ಟೇ. ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಕನ್ಯಾಕುಮಾರಿ ಇಲ್ಲ, ಯಾವುದಿಲ್ಲ, ಡೈರೆಕ್ಟ್ ಹೊಡಿತಾ ಇರೋದಷ್ಟೇ. ಬಂದಿರೋದೇ ಅವನಿಂದ ಮ್ಯಾಕ್ಸಿಮಮ್ ಅಂದರೆ ಒಂದು 50-60 ಕಿಲೋಮೀಟ್ರ್ ಬಂದಿರೋದು ಅಷ್ಟೇ. 55 ಏನೋ ಬಂದಿದ್ದೀವಿ. ಅದು ಚಿಕ್ಕ ಪ್ಯಾಲೇಸ್ ಇದೆ, ಔಟ್ಸೈಡಿಂದ ನೋಡ್ಕೊಂಡು ಹೋಗೋಣ ಅಂತ ಬಂದುಬಿಟ್ಟು ಇರೋಪ್ಪ ನೋಡ್ಕೊಬರ್ತೀನಿ ಅಂತ ಮತ್ತೆ ಒಳಗಡೆ ಬಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 10 ನಿಮಿಷ ಅಂತ ಹೇಳ್ಬಿಟ್ಟು ಗಂಟೆ ಮಾಡಿದ್ದಾನೆ. ಕೆಟ್ಟ 1 ಅವರ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ ಕಸ್ಟಮರ್. ಇವಾಗ ಬಿಟ್ಟರೆ ಇಲ್ಲಿ ನಾನು ನೈಟ್ ರೀಚ್ ಆಗೋಷ್ಟೇ ನೈಟು 12 ಗಂಟೆ ಆಗುತ್ತೆ. ಇನ್ನೆಲ್ಲೂ ಸ್ಟಾಪ್ ಬಿಡಲ್ಲ. ಯಾವುದೋ ಒಂದು ಊಟಕ್ಕೆ, ಮಧ್ಯಾಹ್ನ ಊಟಕ್ಕೆ ಸ್ಟಾಪ್ ಬಿಟ್ಕೊಂಡು ಇವಾಗ ನಾವು ಇರೋದೇ ತಮಿಳ್ನಾಡಲ್ಲಿ ಆಲ್ಮೋಸ್ಟು. ಹೋಗಿ ನಾನು ಸ್ಟಾಪ್ ಹೋಗ್ತಾ ಇರೋದೆ. ಇನ್ನು 8 ಅವರ್ಸ್ ಜರ್ನಿ ಇದೆ. 482 ಕಿಲೋಮೀಟ್ರ್ ಇದೆ. ಊಟಕ್ಕೆ ನಿಲ್ಲಿಸಿದ್ವಿ, ಊಟ ಮಾಡ್ಕೊಂಡು ಬಂದೆ. ಮಟನ್ ಬಿರಿಯಾನಿ ಒಂದು ತಿನ್ಕೊಂಡು ಬಂದೆ. ಯಾವುದೋ ಚೆನ್ನಾಗಿದೆ ಫೇಮಸ್ ಬಿರಿಯಾನಿ ಅಂತ ಬಿಟ್ಟು ಕಸ್ಟಮರ್ ಕರ್ಕೊಂಡ್ಬಂದಿದ್ರು. ತಿನ್ಕೊಂಡು ಬಂದಿದ್ದೀನಿ. ಬಿಟ್ಟರೆ ರೀಚ್ ಆಗೋಷ್ಟೊತ್ತು ನೈಟ್ 11 ಆಗುತ್ತೆ. ಇನ್ನೂ ಒಂದು ಬ್ರೇಕ್ ಅಂದರೆ ಮ್ಯಾಕ್ಸಿಮಮ್ 12 ಗಂಟೆ ಅಷ್ಟೊತ್ತು ನೈಟ್ ರೀಚ್ ಆಗ್ತೀವಿ. ಇವಾಗ ಸದ್ಯಕ್ಕೆ ಬಂದಿರೋದು ಇವಾಗ ಸದ್ಯಕ್ಕೆ ಬಂದಿರೋದು 257 ಕಿಲೋಮೀಟ್ರು, 4 hours 40 minutes ಜರ್ನಿ. ನೋಡೋಣ ಸಂಜೆ ರೀಚ್ ಅಷ್ಟೊತ್ತಿಗೆ ಎಷ್ಟಾಗುತ್ತೆ ಅಂತ ಬಿಟ್ಟು ಅಂದೆ ಗೈಸ್. ಫೈನಲಿ ರಿಟರ್ನ್ ಬಂದೆ. ತುಂಬ ಬೇಜಾರಾಗ್ತಿದೆ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನೋಡಿ, ಆಕ್ಸಿಡೆಂಟ್ ಆಗಿದ್ದಿದ್ದು. ಯಾರಿಗೂ ಏನೂ ತೊಂದರೆ ಆಗಿಲ್ಲ ದೇವ್ರ ದಯೆಯಿಂದ. ಗಾಡಿಗೆ ಒಂಚೂರು ಲೇಟ್ ಆಗಿದೆ ಅಷ್ಟೇ. ಕಸ್ಟಮರ್ದು ಲ್ಯಾಪ್ಟಾಪ್ ಹೊಡೆದೋಗಿದ್ದೆ. ಯಾರೋ ಮುಂದೆ ತೊಂದರೆ ಮಾಡೋದು ಅಂತ ಬಿಟ್ಟು ಮುಂದೆ ಗಾಡಿಗೆ ನಾನೇ ಹೋಗಿ ಓಡ್ತಿದ್ದು. ಕಂಟ್ರೋಲ್ ಆಗಲಿಲ್ಲ ಗಾಡಿ ಅಂತ ಬಿಟ್ಟು. ಏನು ಮಾತಾಡಬೇಕು
ಜಾಸ್ತಿ ಏಟಾಗ್ಬಿಟ್ಟಿದೆ. ಅದೇ ಗ್ಲಾಸು ಹೊಡೆದೋಗಿದೆ. ಗಾಡಿ ತೋರಿಸಿಲ್ಲ, ಬೆಳಗ್ಗೆ ತೋರಿಸ್ತೀನಿ. ಇದು ಯಾವುದೋ ಸಿಕ್ಕಿದ ಕಸ್ಟಮರ್, ದರಿದ್ರದ ಕಸ್ಟಮರ್ ಅನ್ಕೊಂತೀನಿ. ಬೇರೆ ತುಂಬ ಕಡೆ ಹೋಗಿದ್ದೀನಿ, ಏನು ಮಾಡೋದು. 1000 ಯೋಚನೆ. 2 ತಿಂಗಳು ಗಾಡಿ ಸಿಗಲ್ಲ, 2 ತಿಂಗಳು ಗಾಡಿ ಸಿಗಲ್ಲ. ಯೋಚನೆ ಮಾಡಿದ್ರೆ ನಂದೇ ಮಿಸ್ಟೇಕ್ ಇಲ್ಲ. ಅವನು ಯಾರೋ ಬ್ರೇಕ್ ಹಾಕಿದ್ದಕ್ಕೆ, ಅವನು ನೀವು ಉಲ್ಸೋದಕ್ಕೆ ಅವನು ಬ್ರೇಕ್ ಹಾಕ್ತಾನೆ. ಯಾರೋ 2 ವೀಲರ್ ಅವ್ನು ಮಿಸ್ಟೇಕ್ ಮಾಡ್ದ, ಅವನು ನೋಡಿ ಇವನು ಬ್ರೇಕ್ ಹಾಕ್ದ. ನಾನು ಹೋಗಿ ನೋಡಿದೆ, ಇಟ್ಟೆ. ಪಾಪ ಅವ್ರದ್ದು ಡ್ಯಾಮೇಜ್ ಆಯಿತು. ಏನೂ ಮಾತಾಡಲಿಲ್ಲ, ಯಾರೇನೂ ಮಾತಾಡಲಿಲ್ಲ. ನನ್ನ ಗಾಡಿಯಿಂದ ಇಳಿಯೋಷ್ಟೊತ್ತಿಗೆ ಯಾರೂ ಇಲ್ಲ. ಹಿಂದೆಯಿಂದ ಮಾತ್ರ ಆರ ನುಡಿತಾರೆ, ಮುಂದೆ ಹೋಗಪ್ಪ ಅಂತೇಳ್ಬಿಟ್ಟು. ನನಗೆ ಗೊತ್ತು ನಂದೇನು ಅಂತೇಳಿ, ಏನೇನಾಗಿದೆ ಅಂತೇಳ್ಬಿಟ್ಟು. ಟೈಮು 2:15 ಆಗ್ತಿದೆ. ಕಸ್ಟಮರ್ ಹತ್ರ ಮನೆ ಹತ್ರ ಬಂದಿದ್ದು ನಾನು 1:10ಕ್ಕೆ. ಅವ್ನು ಬಿಲ್ ಕ್ಲೋಸ್ ಮಾಡಿ ನನಗೆ ಅಮೌಂಟ್ ಕೊಡೋಕ್ಕೆ ಗಂಟೆ ವೆಯ್ಟ್ ಮಾಡಿಸೋಣ. ಇಂಥ ಕಸ್ಟಮರು ಸಿಕ್ಬಿಟ್ರೆ ಡೈಲಿ ಏನಾದರೂ ಗಾಡಿ ಮಾರ್ಕೊಂಡು ನಾವು ಹೋಗ್ಬೇಕಾಗುತ್ತೆ. ನಾನು 5 ದಿವಸ ಹೆಂಗೋ ಕೇಳಲ್ಲ, ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಕೊಬರ್ಬೋದು ನಾನು ಅವ್ರ ಜೊತೆ ಅಂದ್ಕೊಂಡಿದ್ದೆ. ಎಂಜಾಯ ಬರೀ ಗಾಡಿ ಓಡಿಸೋದೇ ಆಗೈತೆ ನೋಡಿ. ಇದು ಟೋಟಲ್ ಅಡ್ಡಾಡಿರೋದು 1596 ಕಿಲೋಮೀಟ್ರಿಗೆ, 41 ಅವರ್ಸ್ ಜರ್ನಿ, 5 ಡೇಸಲ್ಲಿ ತಿರುಗಾಡಿರೋದು. ಇವತ್ತೊಂದೇ ದಿವಸಕ್ಕೆ ಅಂದ್ರೂ 736 ಕಿಲೋಮೀಟ್ರು, 14 ಅವರ್ಸ್ ಜರ್ನಿ. ಬೆಳಗ್ಗೆನಿಂದ ಗಾಡಿ ಓಡಿಸ್ಕೊಂಡ್ಬಂದಿರೋದು 14 ಅವರ್ಸು. ಪಕ್ಕದಲ್ಲಿ ಕುತ್ಕೊಂಡು ಓಡಿಸು ಹೋಗು ಸ್ಪೀಡು ಅಂತ ಹೇಳ್ಬಿಟ್ಟು ಈ ರೇಂಜ್ ಮಾಡೋಣ, ಸ್ಪೀಡ್ ಅಂತ ಹೇಳ್ಬಿಟ್ಟು 2 ಏರ್ ಬ್ಯಾಗ್ ತೆಗೆಸ್ಕೊಬಿಟ್ಟು, ಏರ್ ಬ್ಯಾಗ್ಸ್ ಹಿಂಗಿರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಬೆಳಗ್ಗೆ ತೋರಿಸ್ತೀನಿ ಮಾಡಿ. ನಿಜವಾಗ್ಲೂ ಅಂದರೆ ತುಂಬ ಬೇಜಾರು. ಅಲ್ಲೋದೊಂದು ಕಡಿಮೆ ಆಗಿದೆ, ಯಾಕಂದರೆ ನಮ್ಗೆ ಯಾವತ್ತೂ ಕಣ್ಣೀರು ಬರಲ್ಲ. ಒಂದೇ ವಿಷಯದಲ್ಲಿ ಬರೋದು, ಆ ವಿಷಯ ಹೇಳೋಕ್ಕಾಗಲ್ಲ. ಹತ್ತಿರೋದು ಕಡಿಮೆ, ಕಷ್ಟ ಬೀಳೋರು ಗೊತ್ತಾಗುತ್ತೆ ಗೈಸ್. ಅವ್ರಿಗೆ ಅವರು ಕಷ್ಟ ಬೀಳ್ತಾರೆ ಅಂದ್ಕೊಳ್ಳಿ. ಗಾಡಿ ಪಾರ್ಕ್ ಮಾಡಿ ರಿಟರ್ನ್ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಶೋರೂಮ್ ಹತ್ರ ಹೋದ ನೀಟಾಗಿ ತೋರಿಸ್ತೀನಿ, ಏನೇನಾಗಿದೆ ಹೆಂಗಾಯಿತು ಅಂತ ಬಿಟ್ಟು ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಸದ್ಯಕ್ಕೆ ನಿದ್ದೆ ಬರಲ್ಲ, ಗಾಡಿ ಹತ್ರ ಇರೋಕ್ಕೆ ಮನಸ್ಸಾಗ್ತಿಲ್ಲ. ಗಾಡಿ ನೋಡಿದ್ರೆ ಹೊಟ್ಟೆ ಉರಿತೈತೆ, ತುಂಬ ಬೇಜಾರಾಗ್ತಿದೆ. ಅದೇನೋ ಹೇಳ್ತಾರಲ್ಲ, ನೆಮ್ಮದಿಯಾಗಿ ಇದ್ದು ದುಡ್ಕೊಂಡು ತಿಂತೀವಿ ಅಂದ್ರೂ ಏನೇನೋ ಬಿಡಿ, ಅದು ನಂದೇ ಮಿಸ್ಟೇಕೋ ಇಲ್ಲ ಯಾರ್ದೋ ಕಣ್ಣು ಬಿತ್ತೋ ಏನು ಅಂತ ಬಿಟ್ಟು ಗೊತ್ತಾಗಲ್ಲ. ನಂದೇ ಮಿಸ್ಟೇಕ್ ಅನ್ಕೊತೀನಿ. ಸರಿ ಗೈಸ್, ಸಿಗೋಣ, ಬೆಳಗ್ಗೆ ಸಿಗ್ತೀನಿ, ಬಾಯ್.